ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಹಲೋ ಬಾಯ್ಸ್, ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿಂದ ಚಾನಲಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಶುರು ಮಾಡ್ತಾ ಇದ್ದೀನಿ. ಸೊ ಕಂಟೆಂಟ್ ಏನಪ್ಪ ಅಂದರೆ, ಈಗ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ದುಡ್ದಿದ್ದು ದುಡ್ಡನ್ನ ಕೂಡಿಟ್ಟು ಸೈಟು, ಜಮೀನು, ಒಡವೆ ಅಂತ ಇದಂತ ಮಾಡಿಸ್ಕೋತಾರೆ. ಅದೇ ಹುಡುಗಿರಾದರೆ ಡ್ರೆಸ್ಸಸ್ಸು, ಸ್ಯಾರಿ ಮತ್ತು ಫೋನು, ಐಫೋನ್ ಅಂತ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಅದೇ ಹುಡುಗರಾದರೆ ತಿನ್ನೋ ದುಡ್ಡು, ತಿನ್ನೋ ಊಟದ್ದು ದುಡ್ಡು, ಟ್ರಾವೆಲಿಂಗ್ ದುಡ್ಡು, ಖರ್ಚು ಮಾಡೋ ದುಡ್ಡು ಎಲ್ಲ ಸೇವ್ ಮಾಡಿ ಒಂದಕ್ಕೆ ಅಂತ ಇನ್ವೆಸ್ಟ್ ಮಾಡ್ತಾರೆ. भाई मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ. ಇನ್ವೆಸ್ಟ್ ಮಾಡಿದ ದುಡ್ಡು ಕರೆಕ್ಟಾಗಿ ಯೂಸ್ ಆಗಬೇಕು ಅಂತ ಒಂದು ಯೋಚನೆ ಮಾಡಿ ಒಂದು ಬೈಕ್ ತೊಗೋತಾರೆ. ಸೊ ಅದೇ ಥರ ನಾನು ಒಂದು ಬೈಕ್ ತೊಗೊಂಡೆ. ಸೊ ಆ ಬೈಕಲ್ಲಿ ಮೋಟೋ ವ್ಲಾಗಿಂಗ್ ಶುರು ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ನಿಮ್ಮೆಲ್ಲರ ಸಪೋರ್ಟಿಂದ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಕೆಳಗಡೆ ಇಲ್ಲೊಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಕಾಣ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಮಿಡಲ್ ಕ್ಲಾಸ್ ಹುಡುಗರಿಗೆ ತುಂಬ ಇಷ್ಟ ಆಗಿರೋವಂಥ ಬೈಕ್ಗಳು ಸುಮಾರು ಇದಾವೆ ಫೀಲ್ಡಲ್ಲಿ. ಅದರಲ್ಲಿ ನೋಡ್ತಾ ಹೋದರೆ MS200 ಆಗಿರ್ಬೋದು, ಡ್ಯೂಕ್ 390 ಆಗಿರ್ಬೋದು, ಡ್ಯೂಕ್ 200 ಆಗಿರ್ಬೋದು, ಒಂದು ಲೆವೆಲಿಗೆ ಹೆಸರು ಮಾಡಿದೆ. ಆದರೆ ಹುಡುಗರು ಮನಸ್ಸಲ್ಲಿ ಬೇರೆ ಲೆವೆಲಿಗೆ ಹೆಸರು ಮಾಡಿ ಹುಡುಗಿಯರಿಗೆ ಒಂಥರ ಕ್ರಶ್ ಆಗಿರೋ ಗಾಡಿ ಅಂದರೆ ಅದು ಒಂದೇ R15 V4. ಸೊ V3 ವರ್ಷನ್ ಇತ್ತು, ಇದಕ್ಕಿಂತ ಪವರ್ ಇದೆ, ಲುಕ್ ಇದೆ. ಬಟ್ V4ಅಲ್ಲಿ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಲೋಡ್ ಮಾಡಿಕೊಟ್ಟಿದ್ದಾರೆ. ಆ ಎಲೆಕ್ಟ್ರಾನಿಕ್ಸು ಮತ್ತು ಅಪ್ಡೇಟೆಡ್ ಕಲರ್ ಆಗಿರ್ಬೋದು, ಅದರಿಂದ ಅದು ಇನ್ನೂ ಲುಕ್ ಆಗಿದೆ. ಸೊ ಆ ಗಾಡಿನೇ ಇದು. ಏನು ನೋಡ್ತಾ ಇದ್ದೀರಾ, ಇದು ಒಬ್ಬಿಬ್ರು ಕನಸಲ್ಲ, ಎಷ್ಟೋ ಜನ ಹುಡುಗರು ಕನಸು. ಸೊ ಈ ಬೈಕ್ ತೊಗೊಳಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಜೊತೆಗೆ ಇಷ್ಟಪಟ್ಟು ಸುಮಾರು SSLCಯಿಂದ ಆಸೆ ಇತ್ತು ಈ ಬೈಕ್ ತೊಗೊಳಕ್ಕೆ. ಮನೇಲಿ ಹಿಂಗೆ ಕೇಳೋಕ್ಕೆ ಹೋಗಿಲ್ಲ, ಸ್ವಂತ ದುಡ್ಡಿಂದ ತೊಗೊಂಡಿದ್ದೀನಿ. ಮನೆಯವ್ರು ಸ್ವಲ್ಪ ಫ್ರೀಡಮ್ ಕೊಟ್ಟಿದ್ದಾರೆ ತೊಗೊಳಕ್ಕೆ. ಆ್ಯಂಡ್ ಎಲ್ಲರ ಮನೆ ಥರ ನನ್ನ ಮನೆಯವರು ನನ್ನ ಮೇಲೆ ಸಾಲ ಆಗಲಿ ಅಥವಾ ಬೇರೆ ಥರದ್ದು ಯಾವುದೇ ನನ್ನ ಕುಗ್ಸೋ ಅಂತಹ ಜವಾಬ್ದಾರಿಗಳನ್ನ ನನಗೆ ಕೊಟ್ಟಿಲ್ಲ. ಅದು ಬಿಟ್ಟು ನನಗೆ ಒಳ್ಳೆ ಫ್ರೀಡಮ್ ಕೊಟ್ಟು ಏನಾದರೂ ಮಾಡು, ಒಳ್ಳೇದು ಮಾಡು ಅಂತ ಹೇಳಿ ಬಿಟ್ಟಿದ್ದಾರೆ. ಸೊ ಗಾಯ್ಸ್, ಇನ್ಡೆಪ್ತು ಗಾಡಿನಲ್ಲಿ ನೋಡಿ ಹಾಕೋದ್ರೆ ನಿಮಗೆ 155cc ಇಂಜನ್ ಸಿಗುತ್ತೆ. ಟಾರ್ಕ್ ಬಂದ್ಬಿಟ್ಟು 14.2 Nm ಟಾರ್ಕ್ ಜನ್ರೇಟ್ ಮಾಡುತ್ತೆ. ಸೊ ಟಾಪ್ ಸ್ಪೀಡು ಶೋರೂಮಲ್ಲಿ ರೆಕಾರ್ಡ್ ಮಾಡಿರೋದು 140 ಕಿಲೋಮೀಟರ್ಸ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಟಾಪ್ ಸ್ಪೀಡು CCಗಿನ್ನ ಜಾಸ್ತಿನೇ ಹೋಗುತ್ತೆ. ಇದು ನಿಮಗೆ ತೋರಿಸ್ತೀನಿ ಅದನ್ನು ನಾನೀಗ. ಆ್ಯಂಡ್ ಇದು ಬಂದ್ಬಿಟ್ಟು ಚೈನ್ ಡ್ರೈವು. ಸೊ ಹಿಂದೆ ಮತ್ತು ಮುಂದೆ ಎರಡು ಕಡೆ ಆರೆಂಜ್ ಕಲರ್ ವೀಲ್ಸ್ ಕೊಟ್ಟಿದ್ದಾರೆ. ಅದು ಮಾತ್ರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆ್ಯಂಡ್ ಒಳ್ಳೆ ಬಿಗ್ ಟೈರ್ಸ್ ಕೊಟ್ಟಿದ್ದಾರೆ, ಲಾರಿ ಟೈರ್ ಇದ್ದಂಗೆ ಐತೆ. ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅದರಲ್ಲೂ ABS ಇದೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಡಿಪೆಂಡ್ಸ್ ಅಪಾನ್ ನೀವು, ಬೇಕು ಅಂದರೆ ಆನ್ ಮಾಡ್ಕೋಬೋದು ಟ್ರ್ಯಾಕ್ಷನ್ ಕಂಟ್ರೋಲ್ನ. ಆ್ಯಂಡ್ ಇದರಲ್ಲಿ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಬರುತ್ತೆ. ಸೊ ಅದು ನಿಮ್ಮದು ಗೇರ್ ಶಿಫ್ಟಿಂಗು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಕ್ವಿಕ್ ಶಿಫ್ಟರ್ ಬರುತ್ತೆ. ಸೊ ಇಲ್ಲೇನು ನೋಡ್ತಾಯಿದ್ರೆ ಈ ಕ್ಯಾರಿಯರ್, ಇದು ಬಂದು ನಾನು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದು. ಸೊ ಇದೊಂದು ಒಳ್ಳೆ ಲುಕ್ ಕೊಡುತ್ತೆ ಗಾಡಿಗೆ. ಸೊ ಹೆವಿ ಲೆಂತಿಯಾಗಿ ಕಾಣುತ್ತೆ ಸ್ವಲ್ಪ ಗಾಡಿ. ಆ್ಯಂಡ್ ಇನ್ಡೆಪ್ತ್ ಸ್ಪೆಕ್ ವೈಸ್ ಹೇಳೋಕ್ಕೋದ್ರೆ ನಿಮ್ಮ ಕ್ರೋಮಲ್ಲೇ ಸಿಕ್ಬಿಡುತ್ತೆ ರೋಚಸ್ ಎಲ್ಲ. ಸೊ ಎಲ್ಲ ಅದನ್ನೇ ಹೇಳ್ತಾರೆ. ನಾನು ಸ್ಪೆಷಲಾಗಿ ಏನಿದೆ ಅದನ್ನು ತೋರಿಸ್ತೀನಿ. ಮೇಯ್ನ್ಲಿ ನನ್ನ ಬೈಕಲ್ಲಿ ನಾನು ಫೀಲ್ ಮಾಡಿ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಆಗಿ ನನಗೇನು ಇಷ್ಟ ಆಗಿದೆ ಇದರಲ್ಲಿ, ಆ್ಯಂಡ್ ನೀವು ತೊಗೊಳೋಕ್ಕೆ ಅಡ್ವಾಂಟೇಜ್ ಏನು ಅದನ್ನು ನಾನು ಹೇಳ್ತೀನಿ. ಯೂಟ್ಯೂಬ್ ನೋಡ್ತೀಯಾ? ನನ್ನ ಚಾನಲ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡು. ಮನೆಗೆ ಹೋಗಿ ಲೋಕಿ 923 ಅಂತ. ಏನು ಹೇಳು? ಓಕೆ ಅಲ್ಲ, ಲೋಕಿ 923 ಮನೆಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಬೇಕು, ಹೋಗಿ. ಸೊ ಬನ್ನಿ ಗಾಡಿ ಆನ್ ಮಾಡಿ ತೋರಿಸ್ತೀನಿ. ಗಾಡಿ ಆನ್ ಮಾಡೋಕ್ಕೂ ಮುಂಚೆ ಇದ್ರೆ ಗಂಟೆ 3 ಸಲ ಬಡಿಬೇಕು. 3 ಸಲ ಬಡಿದ್ರೆ ಒಳ್ಳೆಯದಾಗುತ್ತೆ. ಹೆಂಗೆ ಕಾಣುತ್ತೆ ನೋಡಿ. ಸೊ ನೋಡಲಿಕ್ಕೆ ಡಿಜಿಟಲ್ ಕ್ಲಸ್ಟರ್ ನಿಮಗೆ ಈ ಥರ ಕಾಣುತ್ತೆ. ಇದರಲ್ಲಿ ಅನಲಾಗ್ ಸಿಗೋಲ್ಲ, ಫುಲ್ಲಿ ಡಿಜಿಟಲ್ ಕ್ಲಸ್ಟರ್ ಸಿಗುತ್ತೆ. ಫೋನ್ ಕನೆಕ್ಟಿವಿಟಿ ಬ್ಲೂಟೂತ್ ಇದೆ. ಸೊ ಅದರಲ್ಲಿ ಮೆಸೇಜ್ ಬಂದರೆ ಗೊತ್ತಾಗುತ್ತೆ, ಕಾಲ್ ಬಂದರೆ ಗೊತ್ತಾಗುತ್ತೆ. ಇದ್ರದ್ದು ಮೇಯ್ನ್ ಬಂದ್ಬಿಟ್ಟು VVA ವೇರಿಯೇಬಲ್ ವ್ಯಾಲ್ವ್ ಆ್ಯಕ್ಟಿವೇಷನ್ ಅಂತ.
ಸೊ 7000 ಆಫ್ಟರ್ RPM ರೀಚ್ ಆದಮೇಲೆ ಬೇರೆಯೇ ಲೆವೆಲ್ಗೆ ಗಾಡಿ ಶಿಫ್ಟ್ ಆಗಿಬಿಡುತ್ತೆ. 2 ಮೋಡ್ ಬರುತ್ತೆ, ಒಂದು ಸ್ಟ್ರೀಟು ಒಂದು ಟ್ರ್ಯಾಕು ಅಂತ. ಸೊ ಇವಾಗ ಸ್ಟ್ರೀಟ್ ಮೋಡಲ್ಲಿದೆ. ಆ್ಯಂಡ್ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಬೇಕು ಅಂದರೆ ಆನ್ ಮಾಡ್ಕೋಬೋದು, ಬೇಡ ಆಫ್ ಮಾಡ್ಕೋಬೋದು. ದೆನ್ ABS ಇದೆ. ಆ್ಯಂಡ್ ಇಲ್ಲಿ ನೋಡ್ರಿ ಗೇರ್ ಇಂಡಿಕೇಟ್ರ್ ಇದೆ, ಯಾವ ಗೇರಲ್ಲಿದೆ ಅಂತ ತೋರಿಸುತ್ತೆ. ಸೊ ಒಂದು RPM ಮೀಟ್ರ್ ಇದೆ, ಅದು ಡಿಜಿಟಲಲ್ಲಿ. ಸೊ ಸ್ಪೀಡ್ ಎಷ್ಟಿದೆ ಅಂತ ತೋರಿಸುತ್ತೆ. ಸೊ ಎಷ್ಟು ಡ್ರೈವ್ ಆನ್ ಆಗಿದೆ ಅಂತ ಓಡೋಮೀಟ್ರ್ ಅಂತ ತೋರಿಸುತ್ತೆ. ಬ್ಯಾಟ್ರಿ ತೋರಿಸುತ್ತೆ. ದೆನ್ ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಸೊ ಇದರಲ್ಲಿ ಇನ್ನೊಂದು ಮೇಯ್ನ್ ಇದೆ, ಆಫ್ ಮಾಡಿ ನಾವು ಯಾವ ಗಾಡಿ ಆನ್ ಮಾಡಿದ ತಕ್ಷಣ V3ನಲ್ಲೆಲ್ಲ ಹಾಯ್ ಬಡ್ಡಿ ಅಂತ ಹೇಳುತ್ತೆ. ಸೊ V4ಅಲ್ಲಿ ಆ ಥರ ಫ್ಯೂಚರ್ ಇಲ್ಲ, ಬೇರೆಯೇ ಫ್ಯೂಚರ್ ಇದೆ. ಅದು ನಾವೇ ಹಾಕೋಬೋದು. ಏನಂತ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಲೋಕಿ ಅಂತ ಬರುತ್ತೆ ನೋಡಿ. ಈಗ ಲೋಕಿ 923. ಸೊ ಹೊರಡೋಣ ಬನ್ನಿ. ನೋಡಿ RPM ಲೈಟ್ ಬ್ಲಿಂಕ್ ಆಗುತ್ತೆ ನೋಡಿ. ಈಗ 7000 ಆದಮೇಲೆ. ಸೊ ಅದೇ ಒಂದು ಕ್ರೇಜಿ ಥಿಂಗ್ ಇದರಲ್ಲಿ ನನಗೆ ಇಷ್ಟ ಆಗೋದು. ನೋಡೋಣ. ಸೊ ಇನ್ನು ನೋಡೋದಾದರೆ ಇದರಲ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಮಿರರ್ಸ್ ಏನಿದೆ, ನನಗೊಂಥರ ಚಿಟ್ಟೆ ಥರ ಇವು ಕಾಣ್ತವೆ ಈ ಬೈಕಲ್ಲಿ. 2 ಚಿಟ್ಟೆಗಳಿದ್ದಾವೆ ಏನೋ ಥರ. ಸೊ ಮಿರರ್ ಕ್ಲೋಸ್ ಮಾಡ್ಕೊಂಡು ಓಡಿಸಿದ್ರೆ ನಿಮಗೆ ಫೀಲೇ ಬೇರೆ. ಇದು ಎಷ್ಟು ಕ್ಯೂಟಾಗಿದೆಯೋ ಅಷ್ಟೇ ಡೇಂಜರಸ್ ಮಷಿನ್ ಕೂಡ, ಅಷ್ಟೇ ಸ್ಪೀಡ್ ಹೋಗುತ್ತೆ. ಡಿಪೆಂಡ್ಸ್ ಅಪಾನ್ ಯಾರು ರೈಡ್ ಮಾಡ್ತಿದ್ದಾರೆ ಬೈಕು, ಅದ್ರ ಮೇಲೆ ಡಿಪೆಂಡು. ಸೊ ನಿಮಗೆಲ್ಲ R15 ಒಂದು ಮೇಯ್ನ್ ಪವರ್ ತೋರಿಸೋಣ. ಇದು ಫಸ್ಟ್ ಗೇರಲ್ಲಿ ಟಾಪ್ ಸ್ಪೀಡ್ ಏನು ರೀಚ್ ಆಗುತ್ತೆ ಆ ಸ್ಪೀಡ್ನ ನಮ್ಮನೆಯವರು ಡೈಲಿ ಮೇಂಟೈನ್ ಮಾಡಪ್ಪ ಅಂತಾರೆ. ಫಸ್ಟ್ ಗೇರಲ್ಲಿ ಯಾವ ಟಾಪ್ ಸ್ಪೀಡ್ ಆಗುತ್ತೆ ತೋರಿಸೋಣ. ವಿಂಗ್ಸ್ನ ಮಡಚಿದ್ರೆ ಇದು ಬೇರೆಯೇ ಲೆವೆಲ್ಗೆ ಹೋಗುತ್ತೆ ನೋಡಿ. ಈಗ खत्म. बाय बाय, टाटा, गुड बाय, गया. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಈ ನಮ್ಮ ಬೆಂಗಳೂರು ಒಳಗಡೆ ಟಾಪ್ ಸ್ಪೀಡ್ ಟೆಸ್ಟ್ ಮಾಡಬೇಕು ಅಂದರೆ ಮಜಾ ನಹೀ ಆ ರಹಾ ಹೈ. ಸೊ ಇನ್ನೊಂದು ದಿನ ನಿಮಗೆ ನನ್ನ ಬೈಕ್ ಟಾಪ್ ಸ್ಪೀಡ್ ಎಷ್ಟು ರೀಚ್ ಆಗುತ್ತೆ ಅಂತ ತೋರಿಸ್ತೀನಿ. ಎಲ್ರು ಬಂದ್ರೆ ಯಜಮಾನ್ರೆ? ಇಲ್ಲ ಇಲ್ಲ ಕನಕ ಸೂರ್ಯವಂಶದಾಗಿರೋದು ಇಷ್ಟೇ ಜನ. ತೆಗಿಯೋ ಫೋಟೋನ. ಸೊ ಈ ವಿಡಿಯೋ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಹೇಳೋದು ಏನು ಅಂದರೆ, ಬೆಳಿಬೇಕು ಅಂದರೆ ದಿನದ 24 ಗಂಟೆನೂ ಕಷ್ಟಪಡ್ತಾನೇ ಇರಬೇಕು ಅಂತ ಏನಿಲ್ಲ. ಆ 24 ಗಂಟೆಲಿ 2 ಗಂಟೆ ನೀವು ತಲೆ ಉಪಯೋಗಿಸಿ ಕೆಲಸ ಮಾಡಿದ್ರೆ ಸಾಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಇವತ್ತು ನಾನು ಏನಿಂಗೆ ಗಾಡಿ ತೊಗೊಂಡು ಕ್ಯಾಮ್ರಾ ತೊಗೊಂಡು ಮೋಟೋ ವ್ಲಾಗಿಂಗ್ ಈ ಥರ ಮಾಡಿ ನನಗೆ ಇಷ್ಟ ಬಂದಿದ್ದೊಂದು ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ
ನಮ್ಮ ತಂದೆ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಇದಕ್ಕೆಲ್ಲ ಕಾರಣ ನಮ್ಮ ತಂದೆನೇ. ಸೊ ಅವರೇ ನನ್ನ ಬಾಸು. ನಿನ್ಗೆ ಇಷ್ಟ ಬಂದಿದ್ದು ಮಾಡು ಅಂತ ಬಿಟ್ಟಿದ್ದಾರೆ, ಹಂಗಂತ ಕೆಟ್ಟ ದಾರಿಲಿ ಹೋಗು ಅಂತ ಹೇಳಿಲ್ಲ, ಒಂದು ಒಳ್ಳೆ ಕೆಲಸ ಮಾಡು ಅಂತ ಹೇಳಿದ್ದಾರೆ. ಅವ್ರು ನನಗೆ ಹೇಳೋದು ಒಂದೇ ಮಾತು, ಕೈ ತುಂಬ ದುಡಿಬೇಕು, ಬಾಯಿ ತುಂಬ ತಿನ್ನಬೇಕು. ಆಹಾರ ನೋಡ್ದು ಹೇಳಿದ್ದೀನಿ, ತಡಿಯೋಣ ಎಲ್ಲಿಗೆ ಹೋಗಲಿ, ಅಲ್ಲಿಗೆ ಹೊಡಿತಾ ಇದೆ. ಸೊ ಗಾಯ್ಸ್, ನನ್ನ ಬೈಕಿಗೆ ನಾನು ಇನ್ನೂ ಒಂದು ಪ್ರಾಪರ್ ಹೆಸರಿಕ್ಕಿಲ್ಲ. ಸೊ ನಿಮಗೆಲ್ಲ ನನ್ನ ಬೈಕ್ ನೋಡಿ ಏನು ಹೆಸರಿಡಬೇಕು ಅಂತ ಅನಿಸುತ್ತೋ ಸೊ ಹೆಸರನ್ನ ಒಂದು ಕಮೆಂಟ್ ಹಾಕಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನಾದ್ರು ಮಿಸ್ ಆಗಿದ್ರೆ ಏನು ಮಿಸ್ ಆಯಿತು ಒಂದು ಕಮೆಂಟ್ ಮಾಡಿ. ಮೇಯ್ನ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಒಂದು ಬಟನ್ ಇದೆ ಕೆಳಗಡೆ, ಸಬ್ಸ್ಕ್ರೈಬ್ ಮಾಡಿ. ಮಾಡಿದ ತಕ್ಷಣ ಅಲ್ಲೊಂದು ಬೆಲ್ ಇರುತ್ತೆ, ಆ ಬೆಲ್ನ ಟಿನ್ ಅಂತ ಒಂದು ಪ್ರೆಸ್ ಮಾಡಿ. ಸೊ ನಾನು ನೆಕ್ಸ್ಟ್ ಫರ್ದರ್ ಅಪ್ಡೇಟ್ಸ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಂಗಳೂರು ಟ್ರಾಫಿಕ್ಕು ಈ ಥರ ಇರುತ್ತೆ. ಕ್ಯಾಬ್ ತೊಗೊಂಡು ನಾನು ಬಂದಿಲ್ಲಿ ಜೀವನ ಮಾಡ್ತೀನಿ, ಆಟೋ ತೊಗೊಂಡು ಜೀವನ ಮಾಡ್ತೀನಿ ಅಂದರೆ ಅದು ಸ್ವಲ್ಪ ಕಷ್ಟ. ಸೈಡ್ ಪ್ಯಾನೆಲ್ಲ ಹೀಟಾಗಿ ಹೊಗೆ ಕಿತ್ಕೋತಾ ಇದೆ ಅಲ್ಲಿ ಇಲ್ಲಿ. ಸೊ ನಿಮಗೆಲ್ಲ R15 ಅನ್ನೋದು ಯಮಹಾ ಒಂದು ಕಂಪ್ನಿನಲ್ಲಿ ಹೆಂಗೆ ಹುಟ್ಕೋತು ಅಂತ ಒಂದು ಚಿಕ್ಕದಾಗಿ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. 1988ರಲ್ಲಿ RX100ನ ತಗೊಂಡೋಗಿ ರೇಸಿಂಗ್ ಗಾಡಿ ಮಾಡಬೇಕು ಅಂತ ಮಾರ್ಲ್ಬೋರೋ ಅನ್ನೋ ಒಂದು ಕಂಪ್ನಿ ಕೊಲ್ಯಾಬ್ ಆಗಿ ನಮ್ಮ RX100ಗೆ ಸೈಡ್ ಪ್ಯಾನಲ್ಲು ಮತ್ತು ಒಂದು ವಿಂಡ್ಶೀಲ್ಡ್ ಹಾಕ್ಬಿಟ್ಟು ರೇಸಿಂಗಿಗೆ ಬಿಡ್ತಾರೆ. ಸೊ ಆ ಗಾಡಿ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. 1996ರಲ್ಲಿ ಆ ಗಾಡಿ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಯಾಕಂದರೆ ನಮ್ಮ ಗೌರ್ಮೆಂಟ್ ತಂದ ಅಂತಹ ಎಲಿಮಿನೇಷನ್ ಸ್ಕೀಮು, ಆ ಎಮಿಷನ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೈತೆ ಅಂತ ಏನು ಮಾಡ್ತಾರೆ, ಆ ಗಾಡಿನ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಅದಾದಮೇಲೆ ವರ್ಕ್ ಮಾಡಿ 1996ರಿಂದ 2008 ತನಕ ವರ್ಕ್ ಮಾಡಿ 2008ರಲ್ಲಿ ರಿಲೀಸ್ ಆಗುತ್ತೆ ಯಮಹಾ R15V1 ವರ್ಷನ್ 1 ಗಾಡಿ. ಸೊ ಆ ಗಾಡಿನಲ್ಲಿ ಹಿಂಗೆ ಅಂದರೆ ಒಂದು R1 ಮತ್ತು RX100 ಎರಡರಲ್ಲೂ ಫ್ಯೂಚರ್ಸ್ನ ತೊಗೊಂಡು ಒಂದಕ್ಕೆ ಆ್ಯಡ್ ಮಾಡಿ ಬಿಡ್ತಾರೆ. ಸೊ ಆ ಮಿಕ್ಸಲ್ಲಿ ಬಿಟ್ಟಿದ್ದೆ ಈ R15.